T20 ವಿಶ್ವಕಪ್ನ ಕಟ್ಟ ಕಡೆದಂಥ ಮ್ಯಾಚ್, ಫೈನಲ್ ಮ್ಯಾಚ್ ತುಂಬ ಉತ್ಕಂಠಭರಿತವಂಥ ಮ್ಯಾಚ್. ಎರಡೂ ತಂಡಗಳು ಕೂಡ ತುಂಬ ಬಲಿಷ್ಠವಾದಂಥ ತಂಡಗಳಂತಲೇ ಹೇಳ್ಬೋದು. ಆದರೆ ನಮ್ಮ ತಂಡ, ಭಾರತ ತಂಡ ತುಂಬ ಇನ್ನೂ ಅದಕ್ಕಿಂತ ಬಲಿಷ್ಠವಾದಂಥ ತಂಡ ಅಂತಲೇ ಹೇಳ್ತೀವಿ. ಯಾಕಂದರೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ನಮಗೆ ಸಂಜು ಸ್ಯಾಮ್ಸನ್ ಇದ್ದಾರೆ, ಇಶಾನ್ ಕಿಶನ್ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ಅಭಿಷೇಕ್ ಶರ್ಮಾ ಸ್ವಲ್ಪ ಮಿಂಚಿದ್ರು ಕೂಡ ಮುಗಿದೋಯ್ತು. ಮ್ಯಾಚ್ ಒನ್ ಸೈಡ್ ಆಗಿಬಿಡುತ್ತೆ. ಸೂರ್ಯಕುಮಾರ್ ಅವರು ಕೂಡ ಕ್ಯಾಪ್ಟನ್ಸಿ ಉತ್ತಮ ರೀತಿಯಲ್ಲಿ ಮಾಡ್ತಿದ್ದಾರೆ. ಆಲ್ರೌಂಡ್ ಪ್ರದರ್ಶನ ಮಾಡ್ತಕ್ಕಂಥ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಮತ್ತು ಬೂಮ್ರಾ ಅವ್ರ ಬಾಲಿಂಗ್ಗೆ ನಮಗೆ ಸಾಕು ಕಂಪ್ಲೀಟ್ಲಿ ಮ್ಯಾಚ್ ನಮ್ಮ ಕಡೆ ಟರ್ನ್ ಮಾಡೋದಕ್ಕೆ. ಡೆತ್ ಓವರ್ಸ್ನ ತುಂಬ ಉತ್ತಮವಾದ ರೀತಿಯಲ್ಲಿ ಮ್ಯಾಚ್ಗಳನ್ನ ಅವರು ಟರ್ನ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದು ವರುಣ್ ಚಕ್ರವರ್ತಿ ಅವರ ಸ್ಪಿನ್ ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿ ಸ್ಪಿನ್ನಿಂಗ್ ಇದೆ. ಸೊ ಹಾಗಾಗಿ ನ್ಯೂಜಿಲ್ಯಾಂಡ್ ಅವ್ರನ್ನ ಖಂಡಿತವಾಗ್ಲೂ ಸೋಲಿಸ್ತೀವಿ, ಭಾರತ ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ. ಈ ಒಂದು ನಿಟ್ಟಿನಲ್ಲೇ ಶ್ರೀ ವಾಸವಿ ಮಾತೆಗೆ ನಾವು ಪೂಜೆ ಮಾಡ್ಕೊಂಡ್ಬಿಟ್ಟು ಆ ದೇವಿಯ ಕೃಪೆಗೆ ಪಾತ್ರರಾಗೋಣ ಮತ್ತು ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ ಕಡೆ, ಆಡಳಿತ ಮಂಡಳಿಯವರ ಕಡೆಯಿಂದ, ಶ್ರೀ ವಾಸವಿ ವಿದ್ಯಾಲಯದ ಮುದ್ದು ಮಕ್ಕಳ ಕಡೆಯಿಂದ, ಶಾಲಾ ಸಿಬ್ಬಂದಿ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್. 6 ಟೈಮ್ಸ್ ಸೆಮಿಫೈನಲ್ಸ್ ಗೆದ್ದಿದೆ ಇಂಗ್ಲೆಂಡ್ ವಿರುದ್ಧ ಭಾರತ. 253 ಡಬಲ್ ಸೆಂಚುರಿ ಪ್ಲಸ್ 1 ಹಾಫ್ ಸೆಂಚುರಿ ಹೊಡೆದಿದೆ. ಅದು ಅಲ್ಲದೆ ಈ ಸತಿ 200% ಇಂಡಿಯಾನೇ ಗೆಲ್ಲೋದು. ನ್ಯೂಜಿಲೆಂಡ್ ವಿರುದ್ಧ ಇಂಡಿಯಾನೇ ಗೆಲ್ಲೋದು. ನ್ಯೂಜಿಲೆಂಡ್ ಅಷ್ಟು ಟಫ್ ಆಗಿದೆ, ಇಂಡಿಯಾ ಅಂದರೂ ಕೂಡ ಇಂಡಿಯಾನೇ ಗೆಲ್ಲಬೇಕಂತ ಹಾರೈಸ್ತೀವಿ. ನಮ್ಮ ವಾಸವಿ ಮಾತೆ, ನಮ್ಮ ವಾಸವಿ ಸ್ಕೂಲಿಂದ ಇಂಡಿಯಾಗೆ ಆಲ್ ದ ಬೆಸ್ಟ್. ಮೊದಲನೇದಾಗಿ ನನಗೆ ತುಂಬ ಸಂತೋಷವಾಗ್ತಿದೆ. ಟೀಮ್ ಇಂಡಿಯಾ ಫೈನಲ್ಸ್ಗೆ ತಲುಪಿದೆ. ನಾನು ಇವತ್ತು ಭಾರತ್ ಮಾತೆಯಾಗಿ ಅವರೆಲ್ಲರಿಗೆ ಆಲ್ ದ ಬೆಸ್ಟ್ ಅನ್ನ ತಿಳಿಸ್ತಿದ್ದೀನಿ. ಸಂಜು ಸ್ಯಾಮ್ಸನ್, ಸೂರ್ಯಕುಮಾರ್ ಅವ್ರು ನನ್ನ ಫೇವ್ರೆಟ್ ಪ್ಲೇಯರ್ಸ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.